ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತು ನಾನು ಹೊಸ ರೆಸಿಪಿಯಾಗಿ ಬಂದಿದ್ದೇನೆ. ಬಸಳೆ ಸೊಪ್ಪು ಸಾರು. ಅದಕ್ಕಾಗಿ ಬಸಳೆ ಎಲ್ಲ ಕುಯ್ಕೊಂಡು ಬಂದಿದ್ದೇನೆ. ಇದು ನಾವೇ ಮಾಡಿದ್ದು ನಮ್ಮ ಮನೆಯಲ್ಲಿಯೇ. ವಾರದಲ್ಲಿ 2 ಸರಿ ನಮ್ಮ ಮನೆಯಲ್ಲಿ ಸಾರು ಮಾಡ್ತೇನೆ. ಹಾಗೆ ಕ್ಲೀನ್ ಮಾಡ್ತಾ ಇದ್ದೇನೆ. ಎಲ್ಲ ಕ್ಲೀನಾಗಿ ನೋಡಬೇಕು. ಹುಳ ಕಡ್ಡಿ ಅದು ಇದೆಲ್ಲ ಇರ್ತದೆ, ಅದರಲ್ಲಿ ಚೆನ್ನಾಗಿ ನೋಡ್ಕೊಳ್ಬೇಕು. ಅದನ್ನು ಕ್ಲೀನಾಗಿ ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪ್ರತಿಯೊಂದನ್ನ ನೋಡ್ಕೊಳ್ಳಿ, ಆಯಿತಾ? ನಾನಿದು ಕೈಯಲ್ಲಿ ಮುರಿಯೋದು ಯಾಕೆ ಅಂತ ನೀವು ಕೇಳ್ತೀರಾ. ಯಾಕೆ ಅಂದರೆ ಸಾರೆಲ್ಲ ಲೋಳೆ ಆಗ್ತದೆ. ಇಲ್ಲಾಂದರೆ ಕೈಯಲ್ಲಿ ಮುರಿಯಲಿಕ್ಕೆ ನಮ್ಮ ಅಜ್ಜಿ ಕಳಿಸಿರೋದು. ಹಾಗೆ ನಾನು ಇಲ್ಲಾದರೆ ಕತ್ತಿಯಲ್ಲಿ ಕುಯ್ದರೆ ಎಲ್ಲ ದಂಟು ಅದೆಲ್ಲ ಕತ್ತಿಯಲ್ಲಿ ಕುಯ್ದರೆ ಸಾರು ನೋಳಿ ಬರ್ತದೆ. ಅದಕ್ಕೋಸ್ಕರ ಈ ಥರ ಕೈಯಲ್ಲಿ ಮುರಿತಾ ಇರೋದು. ನೀವು ಅದೇ ಟ್ರೈ ಮಾಡಿ, ಸಾರೆಲ್ಲ ಚೆನ್ನಾಗುತ್ತೆ. ನಮ್ಮ ಮನೇಲೇ ಬೆಳ್ಕೊಂಡಿದ್ದು, ನಾವೇ ಬೆಳೆದಿದ್ದು. ನೀವು ಎಲ್ಲಿಂದಾದರೂ ತಂದೆ ಎಲ್ಲ ಬೆಳೆಸ್ಕೊಳ್ಳಿ. ಗೊತ್ತಿಲ್ಲದವರು ಇರ್ಬೋದು, ಇದು ಗೊತ್ತಿದ್ದವರು ಚೆನ್ನಾಗಿ ಬೆಳೆಸಿ. ಈಗ ಕ್ಲೀನ್ ಮಾಡಿ ಆಗಿದೆ, ಎಲ್ಲ ಕ್ಲೀನ್ ಮಾಡಿದ್ದೇನೆ. ಅದಕ್ಕೆ ಬೇಕು ಮಸಾಲೆ ತೋರಿಸ್ತೇನೆ ನಾನೀಗ. ಎರಡೂವರೆ ಸ್ಪೂನ್ ಕೊತ್ತಂಬರಿ ಹಾಕಿ, 1 ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ ಅಷ್ಟು ಇದಾಕಿ ಅರಶಿನ ಹಾಕಿ, 7-8 ಮೆಣಸು, ಅದು ಹಾಕಿದರೆ ಬೇಕಾದಷ್ಟು ಹಾಕ್ಕೊಳ್ಳಿ ನೀವು. ಅದು ಹಾಕಿ ಕಾಯಿ ತುರಿನೆಲ್ಲ ಹಾಕಿ ಒಟ್ಟಿಗೆ ಚೆನ್ನಾಗಿ ನೈಸ್ ಕಡೀರಿ. ಲಾಸ್ಟಲ್ಲಿ ಬೆಳ್ಳುಳ್ಳಿ ನೀರುಳ್ಳಿ ಹಾಕಿ ಕಡೀರಿ. ಈಗ ನಾವು ತೊಳೆದ ಬಸಳೆಯನ್ನು ಬೇಳೆಯನ್ನು ಒಟ್ಟಿಗೆ ಕುಕ್ಕರಿಗೆ ಹಾಕುವ. ಕುಕ್ಕರಲ್ಲಾದರೆ ಬೇಗ ಬೆಂದು ಸಿಗ್ತದಲ್ಲ, ಬೇಗ ಕುಕ್ಕರಿಗೆ ಹಾಕಿ ಬೇಯಿಸುವ. 1-2 ಸಿಲ್ಲು ಮಾಡಿದರೆ ಸಾಕಾಗ್ತದೆ. ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ, ಆಯಿತಾ? ಒಟ್ಟಿಗೆ ಆವಾಗ ಇದಕ್ಕೆಲ್ಲ ಹಿಡಿತದಲ್ಲ ಚೆನ್ನಾಗಿ. 1-2 ಸಿಲ್ಲು ಮಾಡಿ ಬೇಗ ಬೆಂದಿದೆ. ನಾವು ಅದನ್ನು ಮಣ್ಣಿನ ಪಾತ್ರೆಗೆ ಹಾಕ್ಕೊಳ್ಳುವ, ಆಯಿತಾ? ಕಡ್ದಿಟ್ಟ ಮಸಾಲೆನೂ ಆ ಮಣ್ಣಿನ ಪಾತ್ರೆಗೆ ಹಾಕಿ, ನಾವು ಕಡ್ದಿಟ್ಟ ಮಸಾಲೆನೂ ಅದಕ್ಕೆ ಒಟ್ಟಿಗೆ ಸೇರಿಸಿದರೆ ಆಯಿತು. ಒಟ್ಟಿಗೆ ಸೇರಿಸಿ ಕುದಿಸಿ ಬೇಕಾದಷ್ಟು ತೆಳ್ಳಗೆ ಮಾಡಿ ಕುದಿಸ್ಬೇಕು. ಚೆನ್ನಾಗುತ್ತೆ ಆಗ. ಆ ಥರ ಕುದಿಸ್ಬೇಕು. ಅದಕ್ಕೆ ಹಾಕಿ ಇದನ್ನೆಲ್ಲ ಖಾರ ಎಲ್ಲ ಕ್ಲೀನಾಗಿ ಹಿಡಿಬೇಕು. ಸ್ವಲ್ಪ ನೀರು ಬೇಕಾದರೆ ಅದಕ್ಕೆ ತೊಳೆದೆಲ್ಲ ಹಾಕಿ. ಈಗ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಒಲೆಯಲ್ಲಿಟ್ಟು ಕ್ಲೀನಾಗಿ ಕುದಿಸ್ಕೊಳ್ಳಿ, ಆಯಿತಾ? ಈಗ ನೋಡಿ ಸ್ನೇಹಿತರೆ, ಚೆನ್ನಾಗಿ ಕುದಿ ಬರಲಿ, ಆಯಿತಾ? ಒಲೆಗೆ ಇಡುವ, ಆಯಿತಾ? ಈಗ ನೋಡಿ, ಈಗ ನಾನು ಒಲೆಯಲ್ಲಿ ಒಳ್ಳೆ ಚೆನ್ನಾಗಿ ಇದು ಮಾಡಿದ್ದೇನೆ. ಸೂಪರಾಗಿ ಕುದೀತಾ ಉಂಟು. ಹೀಗೆ ಒಳ್ಳೆ ಕುದಿ ಬರಬೇಕು. ಕುದಿ ಬಂದಿಲ್ಲ ಅಂದರೆ ಅದರ ಸ್ಮೆಲ್ ಒಂದು ಬೇರೆ ಇರ್ತದಲ್ಲ. ಪಾತ್ರೆಗೆ ಸರ್ವ್ ಮಾಡುವ, ಆಯಿತಾ? ಅವೆಲ್ಲ ಎಲ್ರಿಗೆ ಹಂಚಲಿಕ್ಕೆ ಚೆನ್ನಾಗಿದೆಯಾ ಅಂತ ತಿಂದು ಹೇಳ್ಬೇಕಾಯ್ತಾ ನೀವು. ನಾನು ಟೇಸ್ಟ್ ನೋಡಿದೆ, ಸೂಪರ್ ಉಂಟು. ನೀವು ಸ್ವಲ್ಪ ನೋಡಿ, ಆಯಿತಾ? ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.